ಕೊನೆಯದಾಗಿ ಅಧ್ಯಕ್ಷರ ಅಭ್ಯರ್ಥಿ ಹೊಸಬ್ರು ಅಂದ್ಕೊಂಡಾರೆ. ಅವರು ಕೂಡ ಸತತವಾಗಿ ಸಂಘದಲ್ಲಿ 25 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಅವರು ವೆರಿ ಬಿಗಿನಿಂಗ್ ಇಂದಿರಾನಗರ ಅಂತ ಬೆಂಗಳೂರಿನಲ್ಲಿ ಒಂದು ಸಮಿತಿ ಇದೆ, ಅಲ್ಲಿ ಅಧ್ಯಕ್ಷರಾಗಿ 12 ವರ್ಷ ಸೇವೆ ಮಾಡಿದ್ದಾರೆ. ತದನಂತರ ಅಲ್ಲೇ ಒಂದು ಡೆವಲಪ್ಮೆಂಟ್ ಮಾಡಿ ಒಂದು ಕಟ್ಟಡವನ್ನು ಲೀಸ್ಗೆ ಹಾಕೊಂಡಿದ್ದಾರೆ. ತದನಂತರ ಅವರು ಬೆಂಗಳೂರು ಸ್ಟೇಟ್ ಕಮಿಟಿಗೆ ನಟರಾಜ್ ಅವರ ತಂಡದಲ್ಲಿ ಕೋಆಪ್ಷನ್ MC ಮೆಂಬರ್ ಆದರು. ನಂತರ SMK ಟೀಮಲ್ಲಿ ಎಲೆಕ್ಟೆಡ್ MC ಆಗಿದ್ರು. ತದನಂತರ ನಾನು ಜನರಲ್ ಸೆಕ್ರೆಟರಿ, SMK ಅವರ ಪ್ರೆಸಿಡೆಂಟ್ ಆದಾಗ ಜಾಯಿಂಟ್ ಸೆಕ್ರೆಟರಿಗೆ ಆಯ್ಕೆ ಆಗಿದ್ರು. ನನ್ನ ಒಂದು 15 ತಿಂಗಳ ಹೊರಗಡೆ ಪ್ರಾಬ್ಲಮ್ ಇದ್ದಾಗ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಾನು ಮತ್ತೆ ವಾಪಸ್ ಬಂದಾಗ ಗುಡ್ಡದವರು ಅಕಾಲಿಕ ಮರಣಕ್ಕೆ SMK ಅವರು ತೀರ್ಕೊಂಡಾಗ ಗುಡ್ಡದವರು ಅಧ್ಯಕ್ಷರಾದರು. ಆ ಪ್ಲೇಸ್ ಖಾಲಿ ಇತ್ತು, ಅದಕ್ಕೆ ಉಪಾಧ್ಯಕ್ಷರು. ಅದನ್ನು ಕೂಡ S ರಮೇಶ್ ಅವರು ಒಂದೇ ಬಾರಿಗೆ 3 ಪೋಸ್ಟ್ಗಳಲ್ಲಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಹಾಗೆ ಟ್ರೆಂಡ್ ಕೋಆಪರೇಟಿವ್ ಸೊಸೈಟಿಗೆ ಡೈರೆಕ್ಟರ್ ಆಗಿದ್ದಾರೆ. ಹಾಲಿ ಹೌಸಿಂಗ್ ಸೊಸೈಟಿಗೆ SMK ಅವರ ಅಧ್ಯಕ್ಷರಾಗಿದ್ರು. ತದನಂತರ ಗುಡ್ಡದೇವರು ಅಧ್ಯಕ್ಷರಾದರು. ಗುಡ್ಡದೇವರು ಕಾರ್ಯ ಒತ್ತಡದಿಂದ ಅವರು ರಾಜೀನಾಮೆ ಕೊಟ್ಟು S ರಮೇಶ್ ಅವರಿಗೆ ಕೊಟ್ಟರು. ಎಲ್ಲ ಸೌಮ್ಯ ಸ್ವಭಾವದ ವ್ಯಕ್ತಿ S ರಮೇಶ್. ಇವ್ರ ಹೆಸರು ರಮೇಶ್, ಅವ್ರ ಹೆಸರು ರಮೇಶ್, ಅವ್ರ ರೋಲ್ ಕಾಲ್ ರಮೇಶ್, ಇವರು ಕೊಡಗೈ ದಾನಿ. ಏನಾದ್ರು ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ, ಎಸ್ ಆಯ್ತು ನನ್ನ ಕೈಲಾಗಿ ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಕಿತ್ಕೊಂಡು ಇಲ್ಲಿ ಕೊಡೋದು, ಇಲ್ಲಿ ಕಿತ್ಕೊಂಡು ಅಲ್ಲಿ ಕೊಡೋ ಅಂತ ವ್ಯಕ್ತಿ ಅಲ್ಲ ಇವರು. ಏನಾದ್ರು ಕಮಿಟಿ ತೀರ್ಮಾನ ತಗೊಂಡು ಡಿಸಿಷನ್ ಮಾಡ್ತಾರೆ, ನಾನು ಕೂಡ ನನ್ನ ಪಾಕೆಟ್ ಅಲ್ಲಿ ಇಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಅಂತ ಧೀಮಂತ ವ್ಯಕ್ತಿ. ಇವತ್ತು ಮುಂದೆ ರಾಜ್ಯಾಧ್ಯಕ್ಷ ಅಭ್ಯರ್ಥಿಯಾಗಿ ನಮ್ಮ ತಂಡದಲ್ಲಿ ಬಿಂಬಿಸಿದ್ದೇವೆ. ನೀವುಗಳೆಲ್ಲ ಕೈ ಹಿಡಿದ ಮೇಲೆತ್ತಬೇಕು. ಹಲವಾರು ಕೆಲಸಗಳು ಸದಸ್ಯರ ಪರವಾಗಿ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ತಾವು ಮುಂಬರುವ ದಿನಗಳಲ್ಲಿ ಏನು ನಾವು 14/12/2025 ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ದಯಮಾಡಿ ಯಾವುದೂ ಆಮಿಷಕ್ಕೊಳಗಾಗದೆ SMK ತಂಡಕ್ಕೆ ನೀವೇ ಅಲ್ಲದೆ ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಇಂಥವೆಲ್ಲ ಸಾಮಾನ್ಯ ವಿಷಯಗಳು ನಾವೇನು ಮಾಡಿದ್ದೀವಿ SMK ತಂಡದ ಸಾಧನೆ ಅವೆಲ್ಲ ವಿಷಯ ತಿಳಿಸಿ ಎಲ್ಲರಿಗೂ ಒತ್ತಾಯ ಮಾಡಿ SMK ತಂಡಕ್ಕೆ ವೋಟ್ ಕೊಡಬೇಕು. 61 ಸದಸ್ಯರಿಗೆ ಏನು ಕ್ಯಾಂಡಿಡೇಟ್ಸ್ ಇದ್ದಾರೆ 61 ಮಂದಿಗೆ ವೋಟ್ ಕೊಡಬೇಕು ಅಂತ ಒತ್ತಾಯ ಮಾಡಿ ಅವ್ರ ಕಡೆಯಿಂದನೂ ವೋಟ್ ಹಾಕಿಸಿ ಜಯಬೇರಿಗೊಳಿಸಬೇಕಾಗಿ ವಿನಂತಿ ಮಾಡ್ತೇನೆ. ಧನ್ಯವಾದಗಳು. ಟೆಂಪ್ರರಿ ಕೊಡು ಅಂದ್ರು OCCC ತೊಂಬತ್ತು ಹೇಳ್ತಾರ. ಇದು ನನ್ನ ಜಿಲ್ಲೆ ಒಳಗೆ ಆದ ಅನುಭವ. ಇದು ಇಂಥ ಸಮಸ್ಯೆಗಳನ್ನ ನಾವು ನಮ್ಮ ಲೆವೆಲ್ನಾಗ ಇಲ್ಲಿ ಬಗೆಹರಿಯಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕಾಗಿ ನಮ್ಮ ಒಳ್ಳೆಯ ಪ್ರತಿನಿಧಿಯ ಸಂಘಿಸಿ ಕಳ್ಳಗಂಡರ ನಿಮಗೆ ಕಲಿಸ್ತಾ ಇದ್ದೀವಿ. ಅವರನ್ನು ತಮ್ಮ ಬಗಲ ಹಿಡ್ಕೊಂಡು ಅವ್ರಿಗೆ ಪ್ರಚಂಡ ಬಹುಮತದಿಂದ ತಮ್ಮ ಜೊತೆನೇ ಆರಿಸ್ತಿರ್ಬೇಕು ಅವರಿಗೆ. ಯಾಕಂದ್ರೆ ಒಂದು ಬಿಜಾಪುರ ಜಿಲ್ಲೆ ಹೆಂಗದತ್ತಂದ್ರ ನಾವು ನಿರಾಶ್ರಿತರಿದ್ದಂಗ. ಜಿಲ್ಲೆ ಒಳಗೆ ಯಾವುದೇ ಸಂಘಕ್ಕೂ ಕಟ್ಟಡ ಇಲ್ಲ. ನಿಮ್ಮ ದಕ್ಷಿಣ ಕರ್ನಾಟಕದವರು ಕಟ್ಟಡ ಇರಬಹುದು, ಆದ್ರೆ ಉತ್ತರ ಕರ್ನಾಟಕದಾಗ ಗುಡ್ಡ ಸಾವಿರಕ್ಕೆ ಹೆಚ್ಚಿನ ಪ್ರಮಾಣದ ಗೊತ್ತಿರಲಿಲ್ಲ. ಸಾಕಷ್ಟು ಎಷ್ಟೋ ತಾಲೂಕಿನೊಳಗೆ ಕಟ್ಟಡನೇ ಇಲ್ಲ. ನಾವು ನಿಂದಿರ್ಬೇಕಾದ್ರೆ ನಿರಾಶ್ರಿತಂಗೆ ನಿಂದಿರ್ಬೇಕು ನಾವು. ಆ ಪರಿಸ್ಥಿತಿ ನಮ್ಮದಲ್ಲ. ಅದಕ್ಕಾಗಿ ಸಾಕಷ್ಟು ನಮ್ಗೆ 100 ಸಾರಿ ವಿನಂತಿ ಮಾಡ್ಕೊಂಡು ಹೇಳ್ತೀವಿ. ನಮ್ಮ ಒಬ್ಬ ಒಳ್ಳೆ ವ್ಯಕ್ತಿ ಕೊಟ್ಟಿವಿ, ಅವರು ತಮ್ಮ ತಂಡ ಆರಿಸಿ ಬಂದೇ ಬರ್ತದ. ಯಾಕಂತ ಹೇಳ್ತೀನಿ ಅಂತಂದ್ರೆ ನಮ್ಗೆ ಆಗಲಿ ಕಾಗಿಕಾಯ ಕಚೇರಿ ಕೊಟ್ಟಂಗಾಗ್ಯದ. ಅದು ಕಚೇರಿ ಒಳಗೆಲ್ಲ ಹೊಲಸು ಮಾಡ್ಯಾವ. ಈಗ ಆ ಹೊಲಸನ್ನ ಎದ್ದು ಹೇಳ್ಕೊತ ಹೋಗುದು ಇರ್ಲಿ, ಹೇಳೋದ್ರ ಜೊತೆಗೆ ನಮ್ಮ ತಂಡ ಆರಿಸಿ ಬರ್ಲಕ್ಕೆ ಪ್ರಯತ್ನ ಆಗ್ಲೇಬೇಕು, ಶತ ಪ್ರಯತ್ನ ಆಗ್ಬೇಕು, ತಂಡ ಆರಿಸಿ ಬರ್ಬೇಕು, ಮುಂದಿನ ಕೆಲಸಗಳು ಆಗ್ಬೇಕು. ಇನ್ನೊಂದು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಸಣ್ಣ ಗುತ್ತಿಗೆದಾರರಿಗೆ ಯಾರು ಕೇರ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ತಾವು ಸಣ್ಣ ಗುತ್ತಿಗೆದಾರರಿದ್ದೆ ಬೆಳೆದು ದೊಡ್ಡ ಗುತ್ತಿಗೆದಾರ ಇವತ್ತಿನ ಮಟ್ಟಕ್ಕಾಗಿರಿ. ದಯಮಾಡಿ ಕೇಳಿಸ್ಕೊಡ್ರಿ. ನಾನು ರಮೇಶ್ ಸಾಹೇಬ್ರು ಫೋನ್ ಮಾಡಿದ್ದೇನೆ ಒಂದ್ಸಲ, ಬೆಂಗಳೂರು ರಮೇಶ್ ಸಾಹೇಬ್ರೆ ತಮ್ಮ ಫೋನ್ ಮಾಡಿದ್ದೇನೆ ಒಂದ್ಸಲ. ಯಾಕಂತಂದ್ರ ಏನ್ ಹೇಳ್ತಾರಂತಂದ್ರ ನಮಗ ಕಂಡೀಷನ್ಸ್ ಹಾಕಿರ್ತಾರ. ಟೆಂಡರ್ ಕರಿತಾ 50 ಲಕ್ಷ ಕೋಟಿ 2 ಕೋಟಿ ರೂಪಾಯಿ ಟೆಂಡರ್ ಕರೀತಾರ. ಎಕ್ಸ್ಪೀರಿಯನ್ಸ್ 1 ಕೋಟಿ ರೂಪಾಯಿ ಬೇಕು, 50 ಲಕ್ಷ ಬೇಕಂತ ಹೇಳ್ತಾರ. ಇಲ್ಲಿ ಈ ಡಬ್ಲ್ಯೂ ಅವ್ರಿಗೂ ಕೆಲಸ ಕೊಡಲ್ಲ. 5 ಲಕ್ಷ ಡಬ್ಲ್ಯೂ ಅವ್ರ ತನ ಅದ, 10 ಲಕ್ಷ ಇ ಅವ್ರ ತನ ಅದ, ಸಾರಿ SC ತನ ಅದ. ಚೀಫ್ ಅವ್ರಿಗೆ 25 ಲಕ್ಷ ತನ ಏನದ. ಅವು ಯಾವು ಕೇವಲ ಪುಸ್ತಕದೊಳಗ ಅದಾವ, ಕಾರ್ಯರೂಪಕ್ಕೆ ಯಾವುದೂ ಇಲ್ಲ. ಅವು ಯಾವತ್ತು ಕಾರ್ಯರೂಪಕ್ಕೆ ಬರ್ತಾವ ನಮ್ಮ ಸಣ್ಣ ಗುತ್ತಿಗೆದಾರ ಬೆಳಿತಾರ, ತಮಗೂ ಆಸರ ಆಗ್ತದ, ಇದು ಮಾಡಿದ್ದ ತಮ್ಮ ಹೆಸರು ಕೂಡ ಉಳಿತದ. ಬೆಳಿಗ್ಗೆ 11 ಗಂಟೆಯಿಂದ ಇಲ್ಲಿವರೆಗೆ ತಮ್ಮ ತಾಳ್ಮೆ ಶಕ್ತಿ ಮೀರಿ ಕೂತಿದ್ರಲ್ಲ, ಇದು ನಮ್ಮ SMK ತಂಡಕ್ಕೆ ಒಂದು ದೊಡ್ಡ ಬಲ ಇದೆ.
ಅದಕ್ಕಾಗಿ ಎಲ್ಲ ವೇದಿಕೆಯ ಮುಖಾಂತರ ನಾನು ಕಳಕಳಿಯಿಂದ ಕೇಳಿಕೊಳ್ಳೋದು ಒಂದೇ, ಸಿಂದಗಿಯಿಂದ ಸಂಗಮೇಶ್ ಕಡ್ಲಗೊಂಡ ಅವರು ಅತಿ ಸರಳ ಸಜ್ಜನಿಕೆ ವ್ಯಕ್ತಿ ಮತ್ತು ಎಲ್ಲರ ಒಂದು ಮನೆಯ ಮಗನಾಗಿ ಕೆಲಸ ಮಾಡಕ್ಕಂತ ವ್ಯಕ್ತಿ. ಯಾರು ಏನೇ ಕೆಲಸ ಹೇಳಿದ್ರು ಇಲ್ಲ ಅನ್ನುವ ಮಾತೇ ಇಲ್ಲ. ಆಯ್ತು ನಡ್ರಿ ಹೋಮು, ಯಾವ ಬೇಕಾದ ಕರೀರಿ, ಆಯ್ತು ನಾ ಬರ್ತೀನಿ ನಿಮ್ ಜೊತೆ ಇರ್ತೀನಿ ಅನ್ನುವಂತ ಒಂದು ಒಳ್ಳೆಯ ಸ್ವಭಾವದ ವ್ಯಕ್ತಿ ಅದಾರ. SMK ತಂಡಕ್ಕೆ ಒಂದು ಬಲವಾದ ಶಕ್ತಿ ಅದ. ಆ SMK ತಂಡ ನಾವು ರಾಜ್ಯದಾಗ ಒಂದು ನಮ್ಮ ಗುತ್ತಿಗೆದಾರ ಸಂಘ ನೋಡ್ಬೇಕಾದ್ರೆ SMK ಅವರಿಂದ ಮಾತ್ರ ನೋಡಿವು. ಮತ್ತು ನಮ್ಮ ಸೆಕ್ರೆಟರಿ ಅವರು ನಾವು ಎಷ್ಟೇ ಸಲ ಹೋದ್ರು ಪ್ರತಿ ಬಾರಿ ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಆ ಸೆಕ್ರೆಟರಿ ಲಯನ್ಸ್ ಅವ್ರು ಇದ್ರೆ ಮಾತ್ರ ಬಿಲ್ಡಿಂಗ್ ಕಳೆ ಬಂದದ, ಆ ಆಫೀಸ್ ಬಂದು ಬೆಳಕು ಬಂದದ. ಅದು ಗಂಡನ ಅನುಭವಿಸಿದ ವ್ಯಕ್ತಿ ನಾನು. ಅವ್ರಿದ್ರೆ ಮಾತ್ರ ಅಲ್ಲಿ ನಮ್ಮ SMK ತಂಡಕ್ಕೆ ಒಂದು ಬಲ ಬರ್ತದ. ನಮ್ಮ ಗುತ್ತಿಗೆದಾರಿಗೆ ಒಂದು ಏನಾದ್ರೂ ಅನುಕೂಲ ಆಗ್ಬೇಕಾದ್ರೆ SMK ತಂಡಕ್ಕೆ ಹೋಟ್ ಹಾಕಿದ್ರೆ ಮಾತ್ರ ನಾವು ಅನುಕೂಲ ಆಗ್ತಾವ. ಯಾರು ರಮೇಶ್ ಹಾಕಿದ್ರೆ ಯಾವುದೂ ಅನುಕೂಲ ಆಗಲ್ಲ. ನಾ ರಮೇಶ್ ಅವರಿಗೆ ಒಂದೇ ಒಂದು ಮಾತು ಕೇಳ್ತೀನಿ, ರಾಜ್ಯಾಧ್ಯಕ್ಷರಿಗೆ 3 ವರ್ಷದಾಗ ನಿಮ್ ಮುಖ ಎಲ್ಲದನ್ನದು ಗೊತ್ತಿಲ್ಲ ನಮಗ. ಬರೀ ಮೈಸೂರಾಗ ಮಾತ್ರ ನಿಮ್ ಮುಖ ಅದ, ಆದ್ರೆ ಬೆಂಗಳೂರಾಗ ಉತ್ತರ ಕನ್ನಡ ಎಲ್ಲಿ ಮಾತ್ರ ಇಲ್ಲ. ಈ ಸದ ಒಂದು ಹೋಟ್ ಕೇಳಕ್ ಬರ್ತೀವಿ ನಮಗ. ಬರುವ 14ನೇ ಚುನಾವಣೆಗೆ ಸಾಯಂಕಾಲ ನಿಮ್ಮ ಹಣೆ ಬಂದ್ಬಿಡ್ತೀವಿ ತಿಳ್ಕೊಂಡ್ರಿ. ಉತ್ತರ ಕರ್ನಾಟಕದ ಏನು ಮೂಲ ತೋರಿಸ್ಬಿಟ್ಟು ಇವತ್ತ ನೀವು ಇನ್ನೂವರೆಗೆ ಆ ಬಿಲ್ಡಿಂಗ್ ಹತ್ತಿಸುವಂತ ಕೆಲಸ ನಾವು ಮಾಡಲ್ಲ. SMK ತಂಡಕ್ಕೆ ನಮ್ಮ ವಿಜಯ್ ಕುಮಾರ್ ಗುಡ್ಡದವರು ಮಾಜಿ ಅಧ್ಯಕ್ಷರು, ನಮ್ಮ ಉತ್ತರ ಕನ್ನಡ ಒಂದು ಶಕ್ತಿ ಅದ. ಆ ಶಕ್ತಿ ನಾವು ಯಾವಾಗಲೂ ಹಿನ್ನಡೆ ನಡೆಸಲ್ಲ. ಅಷ್ಟೇ ಪ್ರಾಮಾಣಿಕವಾಗಿ SMK ತಂಡಕ್ಕೆ ನಾವು ಮತ ಹಾಕ್ತೀವಿ. ನಮಗೆ ಗೊತ್ತು ನಮ್ಮ ಗುತ್ತಿಗೆದಾರರಿಗೆ ಎಷ್ಟು ಕಷ್ಟ ಸುಖಗಳು ಇದೆ ಅಂದ್ಬಿಟ್ಟು ಈ 3 ವರ್ಷದಿಂದ ಏನೇನು ಅನುಭವಿಸ್ತಾ ಇದ್ದಾರೆ ಅಂತಾನು ಗೊತ್ತು. ಯಾಕಂದ್ರೆ ನಾವು ಆಡಳಿತದಲ್ಲಿ ಇಲ್ಲ, ನಾವು ನಿಮ್ಮ ಪರವಾಗಿ ಹೋರಾಟ ಮಾಡೋಣ ಅಂದ್ರೆ ಅದಕ್ಕೂ ಅವರು ಅಡ್ಡ ಬರ್ತಾ ಇದ್ದಾರೆ, ಅದನ್ನು ಮಾಡಕ್ಕೂ ಬಿಡ್ತಾ ಇಲ್ಲ. ಆದ್ದರಿಂದ ಈ ಸರಿ ಯೋಚನೆ ಮಾಡಿ, ಆಲ್ರೆಡಿ 2 ಬಾರಿ ನಮ್ಗೆ ಅವಕಾಶ ಕೊಟ್ಟಿದ್ದೀರಾ, ಈ ಬಾರಿ ಮತ್ತೊಮ್ಮೆ ಅವಕಾಶ ಕೊಡಿ. ಏನು SMK ತಂಡದ ಪರವಾಗಿ 11 ಜನ ಆಡಳಿತ ಮಂಡಳಿಗೂ ಹಾಗೂ 50 ಜನ ಕಾರ್ಯಕಾರಿ ಸಮಿತಿ ಸದಸ್ಯರ ಸ್ಥಾನಕ್ಕೂ ನಿಂತಿರುವ ಎಲ್ಲ ಅಭ್ಯರ್ಥಿಗಳಿಗೂ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನಮ್ಮನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸದಸ್ಯರು. ಶತಮಾನೋತ್ಸವ ಆಚರಿಸಿದ ಅದು ಬೇಕಾಗಿದ್ದಿಲ್ಲ, ಸಾಕಷ್ಟು ನೋಡ್ರಿ. ಅದರಲ್ಲಿ ಬಂದೈತೆ ನಿಮ್ ಬುಕ್ನಲ್ಲಿ ನೋಡ್ಬೇಕು. 3,14,00,000 ಖರ್ಚು ಮಾಡ್ಯಾರ ಅದಕ್ಕೆ, ಹೌದಾ? 3,14,00,000 ಎಷ್ಟು ನಮ್ಮ ಸಂಘ ಸಂಸ್ಥೆಗಳು ಬೆಳೀತಿದ್ವು, ಎಷ್ಟು ನಮ್ಮ ತಾಲೂಕು ಕಮಿಟಿ ನೆರಳಿನಲ್ಲಿ ಕುಂದಿರ್ತಿದ್ರು, ಎಷ್ಟು ನಮ್ಮ ತಾಲೂಕು ಕಮಿಟಿಗೆ ಜಾಗ ತಗೋಬೋದಿತ್ತು ನಾವು, ಎಷ್ಟು ನಮ್ಮ ಜಿಲ್ಲಾ ಕಮಿಟಿಗೆ ನಾವು ದುಡ್ಡು ಕೊಡ್ಬೋದಿತ್ತು. ಬೇಕಾಗಿದ್ದಿದ್ದು ಅಂತ ದೊಡ್ಡ ಫಂಕ್ಷನ್ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ನಾ ಇದ್ದಾಗ ಶತಮಾನೋತ್ಸವ ಆಗಿದೆ, ಅದು ನಾ ಇದ್ದಾಗ 100 ವರ್ಷ ಆಗಿದೆ. ನಾ ಅಧ್ಯಕ್ಷ ಇದ್ದಾಗ ಅದು ನಾವು ಸಿಂಪಲ್ ಆಗಿ ನಾವು ಆಚರಿಸಿದ್ವಿ ಎಲ್ಲರೂ ಕೂಡ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ದಿನಾಂಕ 14/12/2025 ನಡೆಯಲಿರುವ ಪಂಚವಾರ್ಷಿಕ ಚುನಾವಣೆಯಲ್ಲಿ SMK ತಂಡದ ಪರವಾಗಿ ಸ್ಪರ್ಧಿಸಲಿದ್ದು, ಅಧ್ಯಕ್ಷ ಅಭ್ಯರ್ಥಿ ಸ್ಥಾನಕ್ಕೆ S. ರಮೇಶ್ ನೇತೃತ್ವದಲ್ಲಿ SMK ತಂಡ ಇಂದು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕು ಏರ್ಪಡಿಸಿದ್ದ ಒಂದು ಚುನಾವಣೆ ಪ್ರಚಾರ ಸಭೆಗೆ ಆಗಮಿಸಿದ್ದು, ಈ ಒಂದು ಚುನಾವಣೆ ಸಭೆಯಲ್ಲಿ ನಮ್ಮ SMK ತಂಡದ ಪರವಾಗಿ ಏನು ನಾವು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದ ನಂತರ ಪ್ರಣಾಳಿಕೆಗಳು ಏನು ಕೊಟ್ಟಿದ್ದೀವಿ ಅದನ್ನು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾವು ಈಡೇರಿಸ್ತೀವಿ ಅಂತ ಈ ಮೂಲಕ ತಿಳಿಯಲು ಈಗ ಇಷ್ಟಪಟ್ಟು ಚುನಾವಣೆ ಪ್ರಚಾರ ಸಲುವಾಗಿ ರಾಜ್ಯವ್ಯಾಪ್ತಿ ಸಂಚಾರ ಮಾಡ್ತಾ ಇದ್ದೀರಿ, ಯಾವ ರೀತಿ ಅಲೆ ಇದೆ ಅಂತ, ಗೆಲ್ಲಬಹುದು ಅಂತ ವಿಶ್ವಾಸ ಇದೆಯಾ ಏನು? ನಮಗೆ 100% ಈ ಬಾರಿ SMK ತಂಡ ಬಂದೇ ಬರುತ್ತೆ ಅಂತ ಎಲ್ಲ ನಮ್ಮ ಸದಸ್ಯರು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಯಾಕಂದರೆ ಹಿಂದೆ ಈಗ ಹಾಲಿ ಪದಾಧಿಕಾರಿಗಳು ಏನಿದ್ದಾರೆ ಈ 3.5 ವರ್ಷದಲ್ಲಿ ಯಾವುದೇ ಥರದ ಒಳ್ಳೆಯ ಕೆಲಸಗಳನ್ನು ನಮ್ಮ ಸದಸ್ಯರಿಗೆ ಮಾಡಿಲ್ಲ. ಈಗಾಗಲೇ ಈ 3 ವರ್ಷದಲ್ಲಿ ನಮ್ಮ ಸದಸ್ಯರುಗಳು ಬೀದಿಗೆ ಬಂದಿದ್ದಾರೆ. ಸೊ ಆ ಒಂದು ಉದ್ದೇಶದಿಂದ ನಮ್ಮ
ಸದಸ್ಯರುಗಳು ಖಂಡಿತವಾಗಿ ಈ ಸರಿ ಎಸ್ ಎಂ ಕೆ ತಂಡಕ್ಕೆ ಅತಿ ಹೆಚ್ಚಿನ ಮತವನ್ನು ನೀಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡ್ತಾರೆ ಅಂತ ನಮಗೆ ಅವರ ಮೇಲೆ ಪೂರ್ತಿ ಭರವಸೆ ಇದೆ. ಈಗ ಮುಂದಿನ ಸಂಚಾರ ಯಾವ ಕಡೆ ಇದೆ ನಿಮ್ಗೆ? ಈಗ ಇದಾದ ನಂತರ ನಾವು ಈಗಾಗಲೇ 1 ವಾರದಿಂದ ನಮ್ಮ ಇಡೀ ರಾಜ್ಯವನ್ನು ಸುತ್ತಾ ಇದ್ದೀವಿ ಈ ಒಂದು ಪ್ರಚಾರ ಸಭೆಗೆ. ಈಗ ಈ ಬಾಗಲಕೋಟೆ ಮುಗಿದ ನಂತರ ನಾಳೆ ಬೆಳಗ್ಗೆ 10 ಗಂಟೆಗೆ ಕಲಬುರಗಿಯಲ್ಲಿ ಒಂದು ಬೃಹತ್ ಸಭೆ ಇದೆ. ಅದಾದ ನಂತರ ಇನ್ನು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಅದಾದ ಹಂಗೆ ಹಾವೇರಿ, ಚಿತ್ರದುರ್ಗ, ದಾವಣಗೆರೆ ಎಲ್ಲ ಪ್ರವಾಸ ಇದೆ ನಮ್ಮ ಮುಂದಿನ ದಿನಗಳಲ್ಲಿ. ಸಾಕಷ್ಟು ಪ್ರಣಾಳಿಕೆಗಳು ಬಿಡುಗಡೆ ಮಾಡಿದ್ದೀರಿ. ಅದರಲ್ಲಿ ಪ್ರಮುಖವಾದಂತಹ ಪ್ರಣಾಳಿಕೆ ಯಾವುದು ಅಂತ? ಮೊದಲನೇ ಆದ್ಯತೆ ಏನು ನಮ್ಮ ಎಸ್ ಎಂ ಕೆ ತಂಡದವರು 2020ರಲ್ಲಿ ಒಂದು ನಿವೇಶನವನ್ನು ಖರೀದಿ ಮಾಡಿದ್ವಿ. ಆ ನಿವೇಶನ 26,877 ಅಡಿಗೆ ಒಂದು ನಿವೇಶನ ಖರೀದಿ ಮಾಡಿದ್ವಿ. ಒಂದು ಸಮುದಾಯ ಭವನ ನಿರ್ಮಿಸಬೇಕು ಅಂತ ತಗೊಂಡಿದ್ವಿ. ಅದನ್ನು ಖಂಡಿತವಾಗಿ ಈಗ ನಾವು ಅಧಿಕಾರಕ್ಕೆ ಬಂದ ನಂತರ ಮೊದಲನೇ ಆದ್ಯತೆ ಆ ಒಂದು ಸಮುದಾಯ ಭವನ ಪೂರ್ತಿಗೊಳಿಸಬೇಕು ಅಂತ. ಅದರಲ್ಲಿ ಮುಖ್ಯವಾದ ವಿಷಯ ಏನೆಂದರೆ ನಾವು 1 ರೂಪಾಯಿನೂ ಸಂಘದ ಹಣವನ್ನು ಮುಟ್ಟೋದಿಲ್ಲ. ಎಲ್ಲವನ್ನು ನಮ್ಮ ಸದಸ್ಯರ ಮುಖಾಂತರ ಹಾಗೂ ನಮ್ಮ ಆಡಳಿತ ಮಂಡಳಿಯ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ನಮ್ಮ ಬೆಂಬಲಿಗರು, ನಾಯಕರುಗಳು ಎಲ್ಲ ಸೇರಿ ಆ ಒಂದು ಸಮುದಾಯ ಭವನ ಖಂಡಿತವಾಗಿಯೂ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್.